ತೇಜಸ್ವಿ ಅವರ ಒಂದು ಆಶಯ ಏನಿದೆ ಅಲ್ಲ, ಅವ್ರ ಕಥೆನ ಸ್ವಲ್ಪ ಎಕ್ಸ್ಟೆಂಡ್ ಮಾಡೋದಕ್ಕೆ ನಮ್ಗೊಂದು ಸ್ವಲ್ಪ ಭಯನೂ ಇತ್ತು. ಅವ್ರು ತುಂಬಾ ದೊಡ್ಡ ಅಭಿಮಾನಿ ವರ್ಗ ಇದೆ. ಅವ್ರದ್ದು ಒಂದು ಶಾರ್ಟ್ ಸ್ಟೋರಿ ಆಗಿತ್ತು, ಒಂದು 6 ಪೇಜಿನ ಕತೆ. ನಾವೊಂದು ಮೇನ್ ಸ್ಟ್ರೀಮ್ ಸಿನಿಮಾ ಮಾಡಕ್ ಹೊರಟಿದ್ದು. ಹಕ್ಕುಗಳು ಕೊಡುವಾಗ ತೇಜಸ್ವಿ ಅವರು ಹಾಳಾಗೋಗಿ ಏನಾರು ತೋರಿಸ್ಬೇಡಿ, ನನಗೆ ಒಂದು ಸ್ಕ್ರಿಪ್ಟ್ ಎಲ್ಲ ತೋರಿಸ್ಬೇಡಿ. ಸಮೂಹ ಕಲೆ ಎಲ್ಲ ಅವ್ರಿಗೆ ಆಗ್ತಿರ್ಲಿ ಇರಿಟೇಷನ್, ಇನ್ನೊಬ್ಬನ ತಾಳ್ಕೊಳ್ಳೋದಿದೆಯಲ್ಲ, ಇನ್ನೊಬ್ಬನ ಸಹಿಸ್ಕೊಳ್ಳೋದು ಅದೆಲ್ಲ ಆಗಲ್ಲ ನನಗೆ. ಲೇಖಕ ಪ್ರಶಸ್ತಿಗಳನ್ನು ಗೆಲ್ಲಬಾರ್ದು, ಓದುಗನನ್ನು ಗೆಲ್ಲಬೇಕು ಅಂತ ನೋಡಿ ಗೆದ್ದಿದ್ದಾರೆ ಅವ್ರ ಪುಸ್ತಕಗಳು. ಇವ್ರು ಹೇಳಿದ ಸನ್ನಿವೇಶಕ್ಕೆ ಆ ಥರದ ಒಂದು ಹೊಸ ವಿಚಾರಗಳಲ್ಲೂ ಯಾರೊಬ್ರಿಗೆ ಲೆಟರ್ ಬರೀತಾರೆ ಅವರು. ಅಂದ್ರೆ ಮೇನ್ ಸ್ಟ್ರೀಮ್ ಜನ ನೋಡ್ಬೇಕಾ, ಜನ ನೋಡೋಂಥ ಸಿನಿಮಾ ಮಾಡಿ. ನೀವು ಮಣಿರತ್ನ ಥರ ಮಾಡ್ರಿ, ಬಹಳ ಸರಿ ಹೇಳೋರು. ಪುಸ್ತಕ ಹೆಂಗ್ ಗೊತ್ತರಂಗೆ ಸಿನಿಮಾ ಜನ ಅದನ್ನ ನೋಡ್ಬೇಕು. ಅಂದ್ರೆ ಕಮರ್ಷಿಯಲ್ ಅನ್ನೋದನ್ನ ವಲ್ಗರ್ ಆಗಲ್ಲ, ರೀಚಬಲ್ ಅಂತ. ಯೂಸ್ ಆಲ್ ದ ಫೆಸಿಲಿಟೀಸ್. ಸಿನಿಮಾಗೆ ಏನೇನು ಎಲಿಮೆಂಟ್ ಬೇಕು ಹಾಕಿ, ಆಶಯ ಇಟ್ಕೊಳ್ಳಿ, ಆಶಯಕ್ಕೆ ಧಕ್ಕೆ ಬರಬಾರ್ದು.